ವೆಲ್ಕಮ್ ಟು ಯುನಿಕ್ ಟೈಮ್ ಅಂಡ್ ಪ್ರೈಸ್ ಅನಾಲಿಸಿಸ್ ನ ಸೆಪ್ಟೆಂಬರ್ 10th ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. 24,840 24,890 ಏನು ಇಂಡಿಕೇಟ್ ಮಾಡ್ತಾ ಇದೆ ಸೆಪ್ಟೆಂಬರ್ 10th ಗೆ ಆ ಮಾರ್ಕೆಟ್ ಅಲ್ಲಿ ಆ ಪ್ರೈಸ್ ಏನ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಜೊತೆಗೆ ಯಾವುದು ಇಂಪಾರ್ಟೆಂಟ್ ಆಗಿರುವಂತ ಟೈಮ್ ಕಾನ್ಸೆಪ್ಟ್ ನಮ್ಮ ಯುನಿಕ್ ಟೈಮ್ ಅಂಡ್ ಪ್ರೈಸ್ ಅನಾಲಿಸಿಸ್ ನ ಕಾನ್ಸೆಪ್ಟ್ ಪ್ರಕಾರ ಸೆಪ್ಟೆಂಬರ್ 10th ಗೆ ಯಾವ ಟೈಮ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈಟ್, ಹಾಗಾದ್ರೆ ಬನ್ನಿ ವಿಡಿಯೋ ನೋಡೋಣ. ಫಸ್ಟ್ ಪ್ರೆಸೆಂಟ್ ಡೇ ಮಾರ್ಕೆಟ್ ಅಲ್ಲಿ ಆಪ್ಷನ್ ಅಲ್ಲಿ ಸೆಪ್ಟೆಂಬರ್ 9th ನಿಫ್ಟಿಯ ವೀಕ್ಲಿ ಆಪ್ಷನ್ ಎಕ್ಸ್ಪೈರಿ ಇತ್ತು. ಆ ಒಂದು ಎಕ್ಸ್ಪೈರಿ ನಾವು ನೋಡೋದಾದ್ರೆ ನೀವೇನ್ ಚಾರ್ಟ್ ನೋಡ್ತಾ ಇದ್ದೀರಾ ಇದು ಇವತ್ತಿನ ಮಾರ್ಕೆಟ್ ನ ಟ್ರೇಡ್ ಆಗಿರುವಂತದ್ದು ಸೆಪ್ಟೆಂಬರ್ 9th. ಸೆಪ್ಟೆಂಬರ್ 9th ಅಲ್ಲಿ ನನಗೆ ಮಾರ್ಕೆಟ್ ಏನೊಂದು ಗ್ಯಾಪ್ ಅಪ್ ಆಯ್ತು. ಈ ಒಂದು ಗ್ಯಾಪ್ ಅಪ್ ಆದ್ಮೇಲೆ ಮಾರ್ಕೆಟ್ ಕಂಪ್ಲೀಟ್ ಫಾಲ್ ಆಯ್ತು. ಎಲ್ಲಿಂದ 24,814 ಒಂದು ಸಪೋರ್ಟ್ ನ ತಗೊಳ್ತು ಮಾರ್ಕೆಟ್ 24,814. ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಇವತ್ತು ಹೋಲ್ ಡೇ ನಾವು ನೋಡೋದಾದ್ರೆ 24,810 ಇಂದ ಮಾರ್ಕೆಟ್ ಡೌನ್ ಬರಲಿಲ್ಲ. ಅಟ್ ದ ಸೇಮ್ ಟೈಮ್ 24,860 880 ಅಂತ ಕರಿತೀವಿ. 880 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿ ಫುಲ್ ಡೇನ ವರ್ಕ್ ಮಾಡ್ತು. ಈ ಒಂದು ರೇಂಜ್ ಅಲ್ಲೇ ಮಾರ್ಕೆಟ್ ಇವತ್ತು ಕಂಪ್ಲೀಟ್ ಆಗಿದೆ. 840 ಇಂದ 880 ಮಾರ್ಕೆಟ್ ಕಂಪ್ಲೀಟ್ ಟ್ರೇಡ್ ಆಗಿರುವಂತ ಝೋನ್ ನೋಡೋದಾದ್ರೆ ನಾವು 840 ಇಂದ 880 ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗಿದೆ. ಜೊತೆಗೆ ಆಪ್ಷನ್ ಟ್ರೇಡರ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ಏನಾದ್ರು ಗುಡ್ ಬೆನಿಫಿಟ್ ಇತ್ತ ಅಂದ್ರೆ ಈ ಒಂದು ಮೂವ್ಮೆಂಟ್ ಅಲ್ಲಿ ಯಾವುದೇ ಒಂದು ಪಾರ್ಟಿಸಿಪೆಂಟ್ಗೂ ಒಂದು ಒಳ್ಳೆ ಅವಕಾಶ ಅನ್ನೋದು ಕೊಟ್ಟಿರಲ್ಲ. ಹಾಗಾಗಿ ಈ ಒಂದು ಸೆಪ್ಟೆಂಬರ್ 9th ಎಕ್ಸ್ಪೈರಿ ಏನಿತ್ತು ಒನ್ ಆಫ್ ದ ಬ್ಯಾಡ್ ಎಕ್ಸ್ಪೈರಿ ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯ ಇನ್ಕಮ್ ನ ಜನರೇಟ್ ಮಾಡೋದಾಗ್ಲಿ ಸೊ ಕೊಟ್ಟಿಲ್ಲ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಯಾರೆಲ್ಲ ಆಪ್ಷನ್ ಟ್ರೇಡರ್ಸ್ ಇದ್ರು ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತ ಆಗಿದೆ. ರೈಟ್, ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಬನ್ನಿ ಇದೇ ರೀತಿ ಒಂದು ಫ್ಲಾಟ್ ಮೊಮೆಂಟಮ್ ಫರ್ದರ್ ಡೇ ಸೆಪ್ಟೆಂಬರ್ 10th ಇರುತ್ತಾ ಅಥವಾ ಏನಾದ್ರೂ ಮಾರ್ಕೆಟ್ ಅಲ್ಲಿ ಚೇಂಜಸ್ ಆಗುತ್ತಾ ಅನ್ನೋದನ್ನ ನೋಡೋಣ. ಇವತ್ತು ಮಾರ್ಕೆಟ್ ಅಲ್ಲಿ ಏನಿತ್ತು ಈ ಒಂದು ಬೇಸಿಸ್ ಮೇಲೆ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ನಾವು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ಎರಡು ರೀತಿಯ ಅನಾಲಿಸಿಸ್ ಅಂತೂ ಮಾಡ್ತೀವಿ. ಮೊದಲನೇ ಅನಾಲಿಸಿಸ್ ಬಂದು ಮಾರ್ಕೆಟ್ ಏನ್ ಇಲ್ಲಿ ಕ್ಲೋಸ್ ಆಗಿದೆ ಈ ಒಂದು ಬೇಸಿಸ್ ಮೇಲೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಟೆಕ್ನಿಕಲ್ಗೆ ನಮ್ಗೆ ಬೇಕಾಗಿರೋದು ಚಾರ್ಟ್ ಪ್ರಕಾರ ನಾವು ಚಾರ್ಟ್ ನ ಏನ್ ನೋಡ್ತಾ ಇದೀವಿ ಕ್ಯಾಂಡಲ್ ಸ್ಟಿಕ್ ಆ ಒಂದು ಬೇಸ್ ಮೇಲೆ ಒಂದು ಅನಾಲಿಸಿಸ್ ನ ಮಾಡ್ತೀವಿ. ಫಸ್ಟ್ ಪಾಯಿಂಟ್. ಎರಡನೇ ಅನಾಲಿಸಿಸ್ ಏನಪ್ಪಾ ಅಂದ್ರೆ ಆಪ್ಷನ್ಸ್. ಕಾಮನ್ ಆಗಿ ಮಾರ್ಕೆಟ್ ಅಲ್ಲಿ ಆಪ್ಷನ್ ಪಾರ್ಟಿಸಿಪೆಂಟ್ಸ್ ಎಲ್ಲಿರ್ತಾರೆ, ಎಲ್ಲಿ ಅವರು ಆರ್ಡರ್ ನ ಪ್ಲೇಸ್ ಮಾಡಿರ್ತಾರೆ, ಯಾವ ರೀತಿ ಆರ್ಡರ್ ನ ಬಿಲ್ಡ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಿ ಎಲ್ಲಿ ಲೆವೆಲ್ಸ್ ಬ್ರೇಕ್ ಆಗುತ್ತೆ ಅಂತ ನಾವು ತಿಳ್ಕೊಳಕ್ಕಾಗತ್ತೆ. ಈ ಎರಡು ರೀತಿಯ ಅನಾಲಿಸಿಸ್ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಫೈನಲ್ ಆಗಿ ಕನ್ಕ್ಲೂಷನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸೆಪ್ಟೆಂಬರ್ 10th ಅಪ್ಪರ್ ಸೈಡ್ ಜಾಸ್ತಿ ಆಪರ್ಚುನಿಟಿ ಇದೆಯಾ, ಡೌನ್ ಸೈಡ್ ಆಪರ್ಚುನಿಟಿ ಇದೆಯಾ, ಯಾವ ಟೈಮ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ನಾವು ಪ್ರತಿಯೊಂದು ವಿಷಯನ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳಕ್ ಹೋಗ್ತಾ ಇದೀವಿ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಸೊ ಫಸ್ಟ್ ನೋಡೋಣ ಮಾರ್ಕೆಟ್ ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಕ್ಯಾಂಡಲ್ ಸ್ಟಿಕ್ ಪ್ರಕಾರ ಏನ್ ಹೇಳ್ತಾ ಇದೆ ಮಾರ್ಕೆಟ್ ಅಂತ. ಫಸ್ಟ್ ನಾವು ಕ್ಯಾಂಡಲ್ ಸ್ಟಿಕ್ ಪ್ರಕಾರ ನಾವು ನೋಡೋದಾದ್ರೆ ಮಾರ್ಕೆಟ್ ಇವತ್ತು ಏನು ಸೆಪ್ಟೆಂಬರ್ 9th ಅಲ್ಲಿ 24,868 ಹತ್ರ ಕ್ಲೋಸ್ ಆಗಿದೆ. ಈ ಒಂದು ಬೇಸಿಸ್ ಇಂದ ಮಾರ್ಕೆಟ್ ನಾವು ತಗೊಳ್ಳೋದಾದ್ರೆ ವೆರಿ ಇಂಪ್ಯಾಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ನೋಡಿ 24,840 ಇಂದ 24,890 ನಾವು ಸೈಡ್ ವೇಸ್ ಅಂತ ಕರಿತೀವಿ. ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಮೂವ್ಮೆಂಟಮ್ ನ ಡಿಸಿಷನ್ ಮಾಡ್ಬೇಕಂದ್ರೆ ಸೆಪ್ಟೆಂಬರ್ 9th ಫಸ್ಟ್ ನನಗೆ ಮಾರ್ಕೆಟ್ ಅಲ್ಲಿ ಈ ಒಂದು ಪಾಯಿಂಟ್ ನ ಕ್ರಾಸ್ ಮಾಡಬೇಕು. ಆ ಮಾರ್ಕೆಟ್ ಅಲ್ಲಿ ಇರೋರು ನೋ ಎಂಟ್ರಿ ಅಂತ. ಫರ್ದರ್ ನಿಮ್ಗೆ ಮಾರ್ಕೆಟ್ ಅಪ್ ಆಗುತ್ತೆ ಅಂತ ಅನ್ಕೊಂಡ್ರು, ಡೌನ್ ಬರುತ್ತೆ ಅಂತ ನೀವು ಡಿಸಿಷನ್ ತಗೊಂಡಿದ್ರು ಯಾರಾದ್ರೂ, ಅದಕ್ಕೆ ಮಾರ್ಕೆಟ್ ಮೂವ್ಮೆಂಟಮ್ ಆಗ್ಬೇಕಂದ್ರೆ ಫಸ್ಟ್ ಒಂದು ಬ್ಯಾರಿಗೇಟ್ ನ ಬ್ರೇಕ್ ಮಾಡಬೇಕು. ಆ ಬ್ಯಾರಿಗೇಟ್ ಮಾರ್ಕೆಟ್ ಅಲ್ಲಿ ಸೆಪ್ಟೆಂಬರ್ 10th ಗೆ 24,890 ಹಾಗೆ 24,840 ಬಿಟ್ವೀನ್ ಅಲ್ಲಿ ಮಾರ್ಕೆಟ್ ಯಾವಾಗ ಮೂವ್ಮೆಂಟ್ ಅಲ್ಲಿ ಇರುತ್ತೆ ಯಾವುದೇ ರೀತಿಯ ನಾವು ಅವಕಾಶಗಳು ಇರೋದಿಲ್ಲ ಪಾರ್ಟಿಸಿಪೆಂಟ್ ಗೆ. ಒಂದು ಸರಿ ಬ್ರೇಕ್ ಆಯ್ತು ಅಂದ್ರೆ 890 ಮಾರ್ಕೆಟ್ ನಮ್ಗೆ ಫರ್ದರ್ ಎಲ್ಲಿ ಹೋಗುತ್ತೆ ಅಂತ ನೋಡೋಣ. ರೆಸಿಸ್ಟೆನ್ಸ್ ಅಂತ ಕರಿತೀವಿ ಮಾರ್ಕೆಟ್ ಅಲ್ಲಿ. ಸೊ 890 ನ ಬ್ರೇಕ್ ಮಾಡ್ತು ಅಂದ್ರೆ ನನಗೆ ಮಾರ್ಕೆಟ್ ಅಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ಸ್ ಅಲ್ಲಿ 940 ಫಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ. 940 990 ಸೆಕೆಂಡ್ ರೆಸಿಸ್ಟೆನ್ಸ್ ಹಾಗೆ 25,060 ವರೆಗೂ ನಾವು ಮಾರ್ಕೆಟ್ ನ ಅಪ್ಪರ್ ಸೈಡ್ ಅಲ್ಲಿ ನೋಡಕ್ಕಾಗತ್ತೆ. ಇದನ್ನು ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ ಅಥವಾ ಕಾಮನ್ ಆಗಿ ಮಾತಾಡೋದಾದ್ರೆ R1 R2 R3 ಅಂತ ಕರಿತೀವಿ. ಈ ಮೂರ್ ಲೆವೆಲ್ಸ್ ನ ಮಾರ್ಕೆಟ್ ಮೂವ್ಮೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ. ಮೂವ್ಮೆಂಟಮ್ ನಾವು ನೋಡಬಹುದು ಯಾವಾಗ 24,890 ನ ಬ್ರೇಕ್ ಮಾಡಿದ್ರೆ. ಇನ್ನು ಮಾರ್ಕೆಟ್ ಅಲ್ಲಿ ಡೌನ್ ಸೈಡ್ ಬಂದ್ರೆ ಏನಾಗ್ಬೋದು, ಸೊ ಮಾರ್ಕೆಟ್ ಬ್ರೇಕ್ ಆದ್ರೆ ಅಂತ ನೋಡೋದಾದ್ರೆ ವೆರಿ ಇಂಪಾರ್ಟೆಂಟ್ ಆಗಿ 24,820 ಒಂದು ಸ್ಮಾಲ್ ಸಪೋರ್ಟ್ ಇರುತ್ತೆ. 24,820 ಸ್ಮಾಲ್ ಸಪೋರ್ಟ್ ಇರುತ್ತೆ. ಈ ಒಂದು ಸಪೋರ್ಟ್ ನ ಮಾರ್ಕೆಟ್ ಏನಾದ್ರೂ ಕ್ರಾಸ್ ಮಾಡ್ತು ಅಂದ್ರೆ ಅಲ್ಲಿಂದ ಮಾರ್ಕೆಟ್ ಅಲ್ಲಿ ನನಗೆ 24,760 ಹಾಗೆ 720 ಮಾರ್ಕೆಟ್ ಅಲ್ಲಿ ನನಗೆ ಮೇಜರ್ ಸಪೋರ್ಟ್ ಆಗುತ್ತೆ.
ಇದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ ಲೆವೆಲ್ಸ್ ಪ್ರಕಾರ. ಇದನ್ನ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಆಸ್ ಪರ್ ಚಾರ್ಟ್ ಪ್ರಕಾರ. ಇವತ್ತು ಮಾರ್ಕೆಟ್ ಮೊಮೆಂಟಮ್ ಆಗಿದೆ. ಈಗ ಹಾಗಾದ್ರೆ ಸೆಪ್ಟೆಂಬರ್ 10ಗೆ ಯಾವ ಟ್ರೆಂಡ್ ಅಲ್ಲಿ ಇರುತ್ತೆ ಅಂತ ತಿಳ್ಕೊಳಕ್ ಬರೋಣ. ಫೈನಲ್ ಆಗಿ ನೋಡಿ, ಮಾರ್ಕೆಟ್ ಅಲ್ಲಿ ನಾವು ಪ್ರೀವಿಯಸ್ ಡೇ ಡಿಸ್ಕಸ್ ಮಾಡ್ದಂಗೆ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಯಾವ ರೇಂಜ್ ಅಲ್ಲಿ ಇತ್ತೋ ಈ ಲೆವೆಲ್ಸ್ ಯಾಕೆ ನಾವು ಡಿಸಿಷನ್ ಮಾಡ್ತಾ ಇದೀವಿ, ಸೊ ಏನ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕಂದ್ರೆ ನಮ್ಮ ಒಂದು ಪಾಸ್ಟ್ ವಿಡಿಯೋನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ನಾವೇನ್ ಡಿಸ್ಕಸ್ ಮಾಡಿದ್ವಿ ಮಾರ್ಕೆಟ್ ಅಲ್ಲಿ 840 ಇಂದ 880 ಈ ರೇಂಜ್ ಅಲ್ಲಿ ಇರುತ್ತೆ. ಇದು ಇನ್ಫಾರ್ಮೇಶನ್ ಯಾರಿಗೆ ಅಂತ ಹೇಳಿದ್ರೆ ಆಲ್ರೆಡಿ ನಮ್ಮ ಒಂದು ಯೂಟ್ಯೂಬ್ ನ ಆಲ್ರೆಡಿ ನಾನು ಹೇಳಿದೆ, ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ನಾನು ನಿಮ್ಗೆ ಮೆನ್ಷನ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಯೂನಿಟ್ ಟೈಮ್ ಅಂಡ್ ಪ್ರೈಸ್ ಅನಾಲಿಸಿಸ್ ನ ಎಕ್ಸ್ಪೈರಿ ವಿಡಿಯೋನ ನೀವು ನೋಡಿದಾಗ ಅಲ್ಲಿ ನಿಮಗೆ ಮಾರ್ಕೆಟ್ ಅಲ್ಲಿ ಕನ್ಕ್ಲೂಷನ್ ಸಿಗುತ್ತೆ. ನೋಡಿ, ಇಲ್ಲಿ ಡಿಸ್ಕಸ್ ಮಾಡಿರ್ತೀವಿ ಮಾರ್ಕೆಟ್ ಅಲ್ಲಿ ಎಲ್ಲಿ ಯಾವ ಪಾಯಿಂಟ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿರ್ತೀವಿ. ನಿಮ್ಗೆ ಇಲ್ಲಿ ನೋಡಿದಾಗ ಲೆವೆಲ್ಸ್ ಗೊತ್ತಾಗುತ್ತೆ. ಇದು ಪಾಸ್ಟ್ ವಿಡಿಯೋದಲ್ಲಿ ಇರುತ್ತೆ. ಆ ವಿಡಿಯೋ ಪ್ರಕಾರ ಲೆವೆಲ್ಸ್ ಅಂದ್ರೆ ಏನು, ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಬ್ರೀಫ್ ಆಗಿ ತಿಳ್ಕೊಂಡು ಫರ್ದರ್ ಅನಾಲಿಸಿಸ್ ಕಂಟಿನ್ಯೂ ಮಾಡೋಣ. ನೋಡಿ, ಇವಾಗ ನಾವೇನ್ ಮಾತಾಡಿದ್ವಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇನೆ. ಪ್ರೀವಿಯಸ್ ಡೇ ನಾವು ಮಾರ್ಕೆಟ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ 840 ಇಂದ 680 ಇಂದ 840 ಹತ್ರ ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಒನ್ಸ್ ಮಾರ್ಕೆಟ್ 780 ನ ಬ್ರೇಕ್ ಮಾಡ್ತು, 790 ನ ಬ್ರೇಕ್ ಮಾಡ್ತು ಪ್ರೀವಿಯಸ್ ಕ್ಲೋಸ್ ಇಂದ 840 ನ ಕ್ರಾಸ್ ಮಾಡಿದ ತಕ್ಷಣ ಮಾರ್ಕೆಟ್ ಅಪ್ ಟ್ರೆಂಡ್ ಅನ್ನೋದನ್ನ ಕನ್ಕ್ಲೂಷನ್ ಕೊಡ್ತು, ಮಾರ್ಕೆಟ್ ಅಪ್ ಮೊಮೆಂಟಮ್ ಅಂತ. ಹಾಗಾಗಿ 840 ಇಂದ 880 ಫಸ್ಟ್ ರೆಸಿಸ್ಟೆನ್ಸ್ ಆಗಿತ್ತು. ಇವತ್ತು ನಾವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಎಬೋದ ಟ್ರೆಂಡ್ ಪಾಯಿಂಟ್ ಇಂದ ಮೇಲ್ಗಡೆನೆ ಇತ್ತು, ಟ್ರೆಂಡ್ ಚೇಂಜ್ ಪಾಯಿಂಟ್ ಇಂದ ಮೇಲ್ಗಡೆನೆ ಇತ್ತು. 880 ಅನ್ನೋದು ಮೊದಲನೇ ರೆಸಿಸ್ಟೆನ್ಸ್ ಆಗಿತ್ತು. ಓಲ್ಡ್ ಡೇ ನೀವು ನೋಡೋದಾದ್ರೆ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಚೇಂಜ್ ಆಗಿ ಅಪ್ ಅಂತ ಏನೋ ಕನ್ಕ್ಲೂಷನ್ ಕೊಡ್ತು, ಆದ್ರೆ ಯಾವುದೇ ರೀತಿ ಮೊಮೆಂಟಮ್ ಕೊಟ್ಟಿಲ್ಲ. ಇಲ್ಲಿ ಒಂದು ತಿಳ್ಕೊಳ್ಬೇಕು, ಈ ಒಂದು ಅನಾಲಿಸಿಸ್ ಇಂದ ಮಾರ್ಕೆಟ್ ಅಲ್ಲಿ ಪುಟ್ ಅನ್ನೋದಂತೂ ಇಲ್ಲ, ಡೌನ್ ಇಲ್ಲ ಅನ್ನೋದು ಕನ್ಫರ್ಮ್ ಆಯ್ತಾ. ಬಿಕಾಸ್ ಮಾರ್ಕೆಟ್ ನ ಟ್ರೆಂಡ್ ಚೇಂಜ್ ಪಾಯಿಂಟ್ ಇದೇ ಆಗಿತ್ತು, 840 ಇಂದ ಮೇಲ್ಗಡೆನೆ ಇತ್ತು, ಕರೆಕ್ಟಾ. ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟಮ್ ಆಗಿದೆ. ಹಾಗಾಗಿ ಮಾರ್ಕೆಟ್ ಹಿಂಗ್ ಮೂವ್ ಆಗುತ್ತೆ ಅಂತ ತಿಳ್ಕೊಳ್ಳೋಕೆ ನಮ್ಗೆ ಲೆವೆಲ್ಸ್ ಬೇಕಾಗುತ್ತೆ. ಇದು ಫಸ್ಟ್ ಪಾಯಿಂಟ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ದಂಗೆ ಮಾರ್ಕೆಟ್ ನಮ್ಗೆ ಏನಾದ್ರು ಗ್ಯಾಪ್ ಡೌನ್ ಆಗಿ 680 ನ ಟಚ್ ಮಾಡಿ ಬೌನ್ಸ್ ಆದ್ರೆ ನಮ್ಗೆ ಗುಡ್ ಆಪರ್ಚುನಿಟಿ ಸಿಗುತ್ತೆ. ಸಪೋಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತಂದ್ರೆ ಯಾವುದೇ ರೀತಿ ಆಪರ್ಚುನಿಟಿ ಇರೋದಿಲ್ಲ ಅನ್ನೋದನ್ನ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ. ಮಾರ್ಕೆಟ್ ಅದೇ ತರ ಆಗಿದೆ, ಗ್ಯಾಪ್ ಅಪ್ ಆಗಿದೆ. ಎಲ್ಲೂ ನಮಗೆ 680 690 ರೇಂಜ್ ಬಂದಿಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, 700 ಇಂದ 800 ಸೈಡ್ ವೇಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಮಾರ್ಕೆಟ್ ಎಬೋದ 800 ಇದ್ದಿದ್ರಿಂದ ಒಂದು ಗುಡ್ ಮೂಮೆಂಟಮ್ ನಾವು ನೋಡೋಕಾಯ್ತು. ಇದು ಟೆಕ್ನಿಕಲಿ ಲೆವೆಲ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇನ್ನು ಬನ್ನಿ ಮತ್ತೆ ಮಾರ್ಕೆಟ್ ಅಲ್ಲಿ ಅಗೇನ್ ನಮ್ಮ ಸೆಪ್ಟೆಂಬರ್ 10th ಬರೋಣ. ಸೆಪ್ಟೆಂಬರ್ 10th ಬಂದಾಗ ಆಲ್ರೆಡಿ ನಾವು ಲೆವೆಲ್ಸ್ ನ ಡಿಸ್ಕಸ್ ಮಾಡಿದ್ವಿ, ಗೊತ್ತಾಗ್ತಾ ಇದೆಯಲ್ಲ, ಲೆವೆಲ್ಸ್ ನ ಡಿಸ್ಕಸ್ ಮಾಡಿದೀವಿ. ಆದ್ರೆ ನೆಕ್ಸ್ಟ್ ಡೇ ಮಾರ್ಕೆಟ್ ಬಿಹೇವಿಯರ್ ಹೇಗಿರುತ್ತೆ ಅಂತ ಹೇಳಿದ್ರೆ ಸ್ಲೈಟ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ 890 ಇಂದ ಮಾರ್ಕೆಟ್ ಕಂಟಿನ್ಯೂಷನ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ನೆಕ್ಸ್ಟ್ ಡೇ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಆದ್ರೂ ಸಹ ಈ ಒಂದು ಅಪ್ ಟ್ರೆಂಡ್ ಕಂಟಿನ್ಯೂಷನ್ ಇರುತ್ತೆ. ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಅರೌಂಡ್ 24,990 ಇಂದ 25,060 ವರೆಗೂ ಮಾರ್ಕೆಟ್ ಇದೇ ರೀತಿ ಕಂಟಿನ್ಯೂಷನ್ ಸಿಗುತ್ತೆ, ತೊಂದರೆ ಇಲ್ಲ. ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ ಸಪೋಸ್ ಗ್ಯಾಪ್ ಡೌನ್ ಆಯ್ತು ಅಥವಾ ಫ್ಲಾಟ್ ಓಪನ್ ಆಯ್ತು ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ. ಮಾರ್ಕೆಟ್ ಯಾವಾಗ 840 ಹತ್ರ ಬರುತ್ತೆ, ಪ್ಲಾನ್ ಎ ಇದು, ಪ್ಲಾನ್ ಎ. ಗ್ಯಾಪ್ ಅಪ್ ಆಯ್ತು ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಷನ್ ಆಗಿ ತಗೊಳ್ಳಿ, ಅರೌಂಡ್ 990 ವರೆಗೂ ಈ ಒಂದು ಟ್ರೆಂಡ್ ಕಂಟಿನ್ಯೂಷನ್ ಆಗುತ್ತೆ. ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಆಯ್ತು ಅಂತ ಇಟ್ಕೊಳ್ಳಿ, ದೆನ್ ಮಾರ್ಕೆಟ್ ಅಲ್ಲಿ ವೆಯ್ಟ್ ಮಾಡಬೇಕು. 840 ಇಂದ 820 ಅನ್ನೋದು ಒಂದು ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಚೇಂಜ್ ಆಗುವಂತ ಪಾಯಿಂಟ್. ಈ ಒಂದು 820 ಇಂದ 840 ಬಂದು ರಿವರ್ಸ್ ಆಗ್ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಗುಡ್ ಅಪ್ ಟ್ರೆಂಡ್ ಇಲ್ಲಿಂದಾನು ನಾವು ಪಾರ್ಟಿಸಿಪೇಟ್ ಮಾಡಬಹುದು. ಡೌನ್ ಸೈಡ್ ಅನ್ನೋದು ಯಾವಾಗ 820 ಬ್ರೇಕ್ ಆದ್ರೆ ಮಾತ್ರ ಸಾಧ್ಯತೆ ಅಂತ ಇರೋದು. ಹಾಗಾಗಿ ಅಪ್ ಟ್ರೆಂಡ್ ಗೆ ನಾವು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಆಗಿ ಮೂವ್ ಆಗೋದ್ರಿಂದ ನನಗೆ 70% ಆಫ್ ಕಾನ್ಫಿಡೆನ್ಸ್ ಇದ್ರೆ ಕಾಲ್ ಸೈಡ್ ಅಲ್ಲಿ ಯಾವಾಗ ಮಾರ್ಕೆಟ್ 820 ನ ಟಚ್ ಮಾಡಿ ಶೂಟ್ ಅಪ್ ಆಗುತ್ತೆ ಮಾರ್ಕೆಟ್, ಅವಾಗ 90% ನಮಗೆ ಮಾರ್ಕೆಟ್ ಅಲ್ಲಿ ಅಪ್ಪರ್ ಸೈಡ್ ನ ನಾವು ನೋಡಬಹುದು, ಮಾರ್ಕೆಟ್ ಅಲ್ಲಿ ಗುಡ್ ಅಂತ ಹೇಳ್ಬೋದು. ಸೊ ಹಾಗೆ ಮಾರ್ಕೆಟ್ ಡೌನ್ ಸೈಡ್ ಬರ್ಬೇಕಂದ್ರೆ ನಮ್ಮ ಒಂದು 820 ನ ಬಂದು ಮಾರ್ಕೆಟ್ ರಿಕವರ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಅಲ್ಲಿಂದ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ. 760 720 ಮಾರ್ಕೆಟ್ ಅಲ್ಲಿ ಡೌನ್ ಟ್ರೆಂಡ್ ಲೆವೆಲ್ಸ್ ಆಗುತ್ತೆ. ಇದು ಮಾರ್ಕೆಟ್ ನ ಇಂಪಾರ್ಟೆಂಟ್ ಲೆವೆಲ್ಸ್ ಆಸ್ ಪರ್ ಕ್ಯಾಂಡಲ್ ಸ್ಟಿಕ್ ಪ್ರಕಾರ ಮೂವ್ಮೆಂಟ್ ಹೇಗೆ ಬಿಹೇವ್ ಮಾಡುತ್ತೆ. ಈಗ ನಾವು ತಿಳ್ಕೊಳ್ಬೇಕಾಗಿರೋದು ನೆಕ್ಸ್ಟ್ ಆಪ್ಷನ್ ಡಾಟಾ ಪ್ರಕಾರ ಹೇಗಿದೆ ಮಾರ್ಕೆಟ್, ಹೇಗೆ ಆಪ್ಷನ್ ನ ಹೊಸ ಕಾಂಟ್ರಾಕ್ಟ್ ನ ಸೆಪ್ಟೆಂಬರ್ 16 ಕಾಂಟ್ರಾಕ್ಟ್ ನ ಯಾವ ರೀತಿ ಬಿಲ್ಡ್ ಮಾಡಿದ್ದಾರೆ, ಎಲ್ಲಿ ಪೊಸಿಷನ್ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ನಾವೇನ್ ಮಾಡ್ಬೇಕು, ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಡಾಟಾ ಪ್ರಕಾರ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಅವಾಗ ಚೇಂಜ್ ಆಗ್ತಾ ಇರುತ್ತೆ. ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಆಸ್ ಪರ್ ಆಪ್ಷನ್ ಡಾಟಾ ಪ್ರಕಾರ ಫಸ್ಟ್ 1 ಅವರ್ ಅಲ್ಲಿ ಮಾರ್ಕೆಟ್ 24,800 ಹತ್ರ ಇರುತ್ತೆ ಆಪ್ಷನ್ ಡಾಟಾ ಪ್ರಕಾರ ಅಂತ. ಹಾಗಾದ್ರೆ ಸೆಪ್ಟೆಂಬರ್ 9th ಮಾರ್ಕೆಟ್ ಅಲ್ಲಿ ಫಸ್ಟ್ 1 ಅವರ್ ಅಂದ್ರೆ ನೋಡಿ ಇಲ್ಲಿದೆ
10 800 ಹತ್ರ ಇದೆಯಾ ಮಾರ್ಕೆಟ್. ಪ್ರೀವಿಯಸ್ ಡೇ ನಾವು ಡಿಸ್ಕಸ್ ಮಾಡಿದ್ವಿ, ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ 1 ಅವರ್ ಅಲ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೂ 800 ಹತ್ರ ಸಿಗುತ್ತೆ, ಅಥವಾ ಗ್ಯಾಪ್ ಡೌನ್ ಆಗಿದ್ರು 800 ಹತ್ರ ಬರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ಅದೇ ರೀತಿ ಮಾರ್ಕೆಟ್ ಆಪ್ಷನ್ ಡಾಟಾ ಪ್ರಕಾರ ಫಸ್ಟ್ 10:30 11 ಒಳಗಡೆ 800 ಹತ್ರ ಮಾರ್ಕೆಟ್ ಬಂದಿದೆ, ಅದೇ ರೇಂಜ್ ಅಲ್ಲೇ ಇದೆ. ಇದು ಪ್ರೀವಿಯಸ್ ಡೇ ಅದು ಡಾಟಾ ಆಯ್ತಂದ್ರೆ ಇವತ್ತಿನ ಮಾರ್ಕೆಟ್ ಅಲ್ಲಿ ಡಾಟಾ ಏನ್ ಹೇಳ್ತಾ ಇದೆ ಅಂತ ನೋಡೋಣ. ಇಲ್ಲಿ ಮ್ಯಾಕ್ಸ್ ಪೇನ್ ಅಂದ್ರೆ ಎಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ ಹೋಗೋಣ. ನೋಡಿ, ಇವತ್ತು ಮಾರ್ಕೆಟ್ ಅಲ್ಲಿ ಲೈವ್ ಮಾರ್ಕೆಟ್ ಅಲ್ಲಿ ಯಾರು ಸ್ಟೂಡೆಂಟ್ ಇದ್ದೀರಾ, ನಮ್ಮ ಒಂದು ಈ ಗೂಗಲ್ ಶೀಟ್ ನ ಅಬ್ಸರ್ವೇಷನ್ ಮಾಡಿದ್ರೆ ಮ್ಯಾಕ್ಸಿಮಮ್ ಕ್ಲಾರಿಟಿ ಕೊಟ್ಟಿದೆ. ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ನಮಗೆ 2 crores ಜನ 2.6 crores ಜನ ಕಾಲ್ ಅಲ್ಲಿ ಇದ್ರೆ ಅರೌಂಡ್ 3.96 crores ಜನ ಪುಟ್ ಅಲ್ಲಿ ಇದ್ರು. ಪುಟ್ ಅಲ್ಲಿ ಜಾಸ್ತಿ ಇದ್ರು, ಮಾರ್ಕೆಟ್ ಅಪ್ ಅಲ್ಲೇ ಇದೆ. ಕರೆಕ್ಟಾ? ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ನಾವು ನೋಡಿದ್ರೆ ಕಂಪ್ಯಾರಿಟಿವ್ಲಿ ಪುಟ್ ಅಲ್ಲಿ ನೋಡಿ ಮ್ಯಾಕ್ಸಿಮಮ್ ಜನ ಇದ್ದಾರೆ ಪುಟ್ ಅಲ್ಲಿ. ಪುಟ್ ಗಿಂತ ಕಾಲಲ್ಲೂ ಸಹ ಜನ ನಾರ್ಮಲ್ ಆಗಿರೋದು ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ ಇವತ್ತು ಏನಾಯ್ತು, ಆಲ್ಮೋಸ್ಟ್ ಅಪ್ಪರ್ ಸೈಡ್ ಅಲ್ಲಿ ಮೂಮೆಂಟಮ್ ಆಯ್ತು. ಸೊ ಇಲ್ಲಿ ನಿಮಗೆ ಡಾಟಾ ಅನ್ನೋದು ಕ್ಲಾರಿಟಿ ಕೊಡ್ತಾ ಇದೆ. ಮಾರ್ಕೆಟ್ ಇವತ್ತು ಲೈವ್ ಮಾರ್ಕೆಟ್ ಅಲ್ಲಿ ಅಪ್ ಅಂತ. ಇದು ಸೆಪ್ಟೆಂಬರ್ 10th, ಇನ್ನು ಸೆಪ್ಟೆಂಬರ್ 9th. ಸೆಪ್ಟೆಂಬರ್ 10th ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ. ಡಾಟಾ ಪ್ರಕಾರ ಏನಾಗ್ತಾ ಇದೆ ನಾವು ಈ ಒಂದು ಆಪ್ಷನ್ ಡಾಟಾನ ಎರಡು ಕಡೆ ನೋಡಬಹುದು. ನೋಡಿ, ಇದು ಸೆಪ್ಟೆಂಬರ್ 16th ನ ಡಾಟಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಎರಡು ಕಡೆ ನಾವು ನೋಡಬಹುದು. ಸೆಪ್ಟೆಂಬರ್ 16 ಇದು ಆಪ್ಷನ್ ನೋಡೋದಕ್ಕೆ ಅಂತಾನೆ ಅಫಿಷಿಯಲ್ ವೆಬ್ಸೈಟ್. ಕರೆಂಟ್ಲಿ ಮಾರ್ಕೆಟ್ ಈಗ ನನಗೆ 24,900 ಹತ್ರ ಇದೆ, ಟ್ರೇಡ್ ಆಗ್ತಾ ಇದೆ. ಪ್ರೀಮಿಯಮ್ಸ್ ನೋಡಬಹುದು, ಟ್ರೇಡ್ ಆಗ್ತಾ ಇದೆ ಆಪ್ಷನ್ ನಲ್ಲಿ. ನನ್ಗೆ ಇಲ್ಲಿ ಓಪನ್ ಇಂಟ್ರೆಸ್ಟ್ ಮಾತ್ರ ನೋಡಕ್ಕಾಗತ್ತೆ, ಅದರದ್ದು ನಾನೇನು ನೋಡಕ್ಕಾಗಲ್ಲ. ಹಾಗಾಗಿ ನಮ್ಮ ಸ್ಟೂಡೆಂಟ್ಗೆ ಅಂತ ನಮ್ಮ ಒಂದು ಆಪ್ಷನ್ ಡಾಟಾ ನೋಡೋಣ ಏನ್ ಹೇಳ್ತಾ ಇದೆ ಅಂತ. ನೋಡಿ, 16th ಅಪ್ಡೇಟ್ ಆಗಿದೆ, ಕಾಣಿಸ್ತಾ ಇದೆ. 16th ಎಕ್ಸ್ಪೈರಿ ಡೇಟ್ ಅಪ್ಡೇಟ್ ಆಗಿದೆ. ಈ ಒಂದು ಅಪ್ಡೇಟ್ ಪ್ರಕಾರ ಮಾರ್ಕೆಟ್ ಏನ್ ಹೇಳ್ತಾ ಇದೆ, 10th ಗೆ ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ಯಾವ್ದು ಅಂತ ಡಿಸಿಷನ್ ತಗೊಳ್ಳೋಣ. ಫಸ್ಟ್ ಸೈಡ್ ವೇಸ್ ನ ಡಿಸ್ಕಸ್ ಮಾಡೋಣ. 24,800 ಇಂದ 24,900 ಮಾರ್ಕೆಟ್ ಅಲ್ಲಿ ಆಪ್ಷನ್ ಡಾಟಾ ಪ್ರಕಾರ ನನಗೆ ಮಾರ್ಕೆಟ್ ಅಲ್ಲಿ ಕ್ಲಿಯರ್ ಆಗಿ ಕೊಡ್ತಾ ಇದೆ ಸೈಡ್ ವೇಸ್ ಯಾವ್ದು ಅಂತ. 24,800 ಇಂದ 24,900 ಈ ಒಂದು ಪಾಯಿಂಟ್ ಮಾರ್ಕೆಟ್ ಅಲ್ಲಿ ಆಪ್ಷನ್ ಡಾಟಾ ಪ್ರಕಾರ ಮಾರ್ಕೆಟ್ ನ ಬಿಲ್ಡ್ ಮಾಡಿದ್ದಾರೆ. 24,800 ಇಂದ 900 ಈ ರೇಂಜ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಾ ಇರುತ್ತೆ, ಈ ರೇಂಜ್ ಅಲ್ಲೇ. ಹಾಗಾದ್ರೆ ನೆಕ್ಸ್ಟ್ ಏನ್ ತೋರಿಸ್ತಾ ಇದೆ ಅಂತ ನೋಡೋಣ. ನೋಡಿ, ಅಲ್ಲಿ 24,900 800 ಸೈಡ್ ವೇಸ್ ಆಯ್ತು ಅಂದ್ರೆ ಮ್ಯಾಕ್ಸಿಮಮ್ ಜನ ಕಾಲ್ ಅಲ್ಲಿ ಇರೋದು 25,000 ಹತ್ರ. ಅಂದ್ರೆ ಒನ್ಸ್ ಮಾರ್ಕೆಟ್ 25,000 ಬ್ರೇಕ್ ಆದ್ರೆ 25,000 ವರೆಗೂ ಮೂವ್ಮೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಅಲ್ಲಿ ಅಪ್ವರ್ಡ್ ಮೂವ್ಮೆಂಟ್ ನೋಡಬಹುದು. ಇನ್ನು ಡೌನ್ ಸೈಡ್ ನೋಡಿದ್ರೆ ಇನ್ನು ಈಗ ಫ್ರೆಶ್ ಕಾಂಟ್ರಾಕ್ಟ್ ಆಗಿರೋದ್ರಿಂದ 24,800 ಹತ್ರನೇ ಜನ ಜಾಸ್ತಿ ಇದ್ದಾರೆ. 24,800 ಹತ್ರ ಕರೆಂಟ್ಲಿ ಮಾರ್ಕೆಟ್ 860 ಹತ್ರ ಟ್ರೇಡ್ ಆಗ್ತಾ ಇದೆ, 860 ಹತ್ರ. ಹಾಗಾಗಿ ಮಾರ್ಕೆಟ್ ಅಲ್ಲಿ 800 ಅಲ್ಲಿ ತುಂಬಾ ಜನ ಇರೋದ್ರಿಂದ ನನ್ಗೆ ಮಾರ್ಕೆಟ್ ಅಲ್ಲಿ ನೋಡಿ ಕಂಪ್ಯಾರಿಟಿವ್ಲಿ ಯಾವ್ದ್ರಲ್ಲಿ ಇದ್ದಾರೆ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಕಾಲ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ನೋಡಿದ್ರೆ 5,500 25,000 ವರೆಗೂ ಇದ್ದಾರೆ. ಮ್ಯಾಕ್ಸ್ ಪುಟ್ ಅಲ್ಲಿ ನೋಡಿದ್ರೆ 4 crores 53 lakh ಇರೋದ್ರಿಂದ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ನಮ್ಗೆ ಅಪ್ಪರ್ ಸೈಡ್ ಅಂತ ತೋರಿಸ್ತಾ ಇದೆ. 800 ನ ಸಪೋರ್ಟ್ ತಗೊಂಡು ಮಾರ್ಕೆಟ್ 24,900 25,000 ವರೆಗೂ ಮಾರ್ಕೆಟ್ ಮೂವ್ಮೆಂಟ್ ಆಗುವಂತ ಬಿಲ್ಡ್ ನ ಪೊಸಿಷನ್ ಮಾಡಿಟ್ಟಿದ್ದಾರೆ ಆಪ್ಷನ್ ಡಾಟಾದಲ್ಲಿ. ಇದು ಯಾವಾಗ ಅಂದ್ರೆ ಇವತ್ತಿನ 3:30 ಬೇಸಿಸ್ ಮೇಲೆ, ಇನ್ನು ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಕಮಿಂಗ್ ಡೇ ಸೆಪ್ಟೆಂಬರ್ 10th ಫಸ್ಟ್ 1 ಅವರ್ ಅಂದ್ರೆ 10:30 ಇಂದ 11 ಅಲ್ಲಿ ಮಾರ್ಕೆಟ್ ಅರೌಂಡ್ 24,850 ಹತ್ರ ಮಾರ್ಕೆಟ್ ಇರುತ್ತೆ ಅಂತ ಇಂಡಿಕೇಟ್ ಮಾಡ್ತಾ ಇದೆ. 24,850 ಹತ್ರ. ಸೊ ನಾವು ನೋಡ್ತಾ ಇದ್ರೆ ಇಲ್ಲಿ ಕ್ಲಿಯರ್ ಆಗಿದೆ ಮಾರ್ಕೆಟ್. ಇಲ್ಲೂ ಸಹ ನನಗೆ 24,890 ಇಂದ ಮಾರ್ಕೆಟ್ 24,900 ನ ಬ್ರೇಕ್ ಮಾಡಿದ್ರೆ 25,000 ಹತ್ರ ಹ್ಯೂಜ್ ಪೊಸಿಷನ್ ನ ಬಿಲ್ಡ್ ಮಾಡಿದ್ದಾರೆ. ಆಪ್ಷನ್ಸ್ ಅಲ್ಲಿ ರೈಟರ್ಸ್ ಅಂತ ಕರಿತೀವಿ, ಆಪ್ಷನ್ ರೈಟರ್ಸ್. ಆ ಪಾಯಿಂಟ್ ಅಲ್ಲಿ ಇರೋದ್ರಿಂದ ಮಾರ್ಕೆಟ್ ಇದನ್ನ ಕ್ರಾಸ್ ಮಾಡ್ತಂದ್ರೆ ನನಗೆ ಆಲ್ಮೋಸ್ಟ್ ಇಲ್ಲಿವರೆಗೂ ಮೂಮೆಂಟಮ್ ಆಗಿ ಇಲ್ಲಿಂದ ಫಾಲ್ ಆಗ್ಬೇಕಾ ಕಂಟಿನ್ಯೂ ಆಗ್ಬೇಕಾ ಅನ್ನೋದು ಫರ್ದರ್ ಅಲ್ಲಿ ಹೋದ್ಮೇಲೆ ಮಾರ್ಕೆಟ್ ನ ಡಿಸಿಷನ್ ಮಾಡ್ತಾರೆ ಆಪ್ಷನ್ ಪಾರ್ಟಿಸಿಪೆಂಟ್ಸ್, ರೈಟ್? ಹಾಗಾದ್ರೆ ಓವರ್ ಆಲ್ ಆಗಿ ಮಾರ್ಕೆಟ್ ಅಲ್ಲಿ ಸೆಪ್ಟೆಂಬರ್ 10th ಹೇಗಿರುತ್ತೆ, ಇಂಪ್ಯಾಕ್ಟ್ ಆಗೋ ಟೈಮ್ ಯಾವ್ದು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮಾರ್ಕೆಟ್ ಇವತ್ತು ಇಷ್ಟು ಫ್ಲಾಟ್ ಆಗಿತ್ತು, ಇಟ್ಸ್ ಎ ಗುಡ್ ಎಕ್ಸ್ಪೈರಿ ಆರ್ ಬ್ಯಾಡ್ ಎಕ್ಸ್ಪೈರಿ ಅನ್ನೋದಕ್ಕಿಂತ ಯಾಕೆ ಈ ರೀತಿ ಮಾರ್ಕೆಟ್ ಅಲ್ಲಿ ಎಕ್ಸ್ಪೈರಿ ಈ ರೀತಿ ಇತ್ತು, ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದೆ, ಇನ್ ಮುಂದಕ್ಕೆ ಇದೇ ರೀತಿ ಇರುತ್ತಾ, ವಾಟ್ ಇಸ್ ದ ರೀಸನ್ ಅಂತ ತಿಳ್ಕೊಳ್ಬೇಕಂದ್ರೆ ನಮ್ಮ ಒಂದು ಯೂನಿಕ್ ವೆಲ್ ಟ್ರೇಡ್ ಫಾರ್ ಸಕ್ಸಸ್ ಚಾನಲ್ ಅಲ್ಲಿ ಆಪ್ಷನ್ಸ್ ಯಾವಾಗ BSE ಮತ್ತೆ NSE ಎಕ್ಸ್ಪೈರಿ ಚೇಂಜ್ ಆಯ್ತು, ಅದರ ಇಂಪ್ಯಾಕ್ಟ್ ಏನ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ, ಯಾಕೆ ನಮ್ಗೆ ಪ್ರೀಮಿಯಂ ಬರ್ತಾ ಇಲ್ಲ ಏನು ಅನ್ನೋದ್ರ ಬಗ್ಗೆ ಒಂದು ಓವರ್ ವ್ಯೂ ಎಜುಕೇಶನಲ್ ಪರ್ಪಸ್ ಕನ್ನಡದಲ್ಲಿ ನಾವು ವಿಡಿಯೋ ಮಾಡಿದೀವಿ. ಆ ವಿಡಿಯೋ ನೋಡಿದಾಗ ಮಾರ್ಕೆಟ್ ಇವತ್ತೇನ್ ಕಂಡೀಷನ್ ಇತ್ತು, ಇದೇ ರೀತಿ ಇರುತ್ತಾ, ಏನ್ ಚೇಂಜಸ್ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಳಕ್ಕಾಗತ್ತೆ. ಸೊ
ಫೈನಲ್ ಆಗಿ ನಮ್ಮ ಪಾಯಿಂಟ್ ಬರೋಣ. ಈಗ ನಮ್ಗೆ ಬೇಕಾಗಿರೋದು ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಆಗೋ ಟೈಮು, ಅದಕ್ಕಿಂತ ಮುಂಚೆ ಮಾರ್ಕೆಟ್ ಅಲ್ಲಿ ಒಂದು ಸ್ಮಾಲ್, ಈಗ ನಾವು ಕ್ಯಾಂಡಲ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಮಾರ್ಕೆಟ್ ಅಲ್ಲಿ ಅಪ್ ಟ್ರೆಂಡ್ ಯಾವ ರೀತಿ ಬಿಹೇವ್ ಮಾಡುತ್ತೆ, ಆಪ್ಷನ್ ಡಾಟಾದಲ್ಲೂ ನಾವು ಡಿಸ್ಕಸ್ ಮಾಡಿದ್ವಿ, ಕರೆಕ್ಟಾ? ಈಗ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ, ರೈಟ್? ಸೊ ಎರಡು ಅನಾಲಿಸಿಸ್ ಮಾಡಿದ್ವಿ, ಮಾರ್ಕೆಟ್ ಅಲ್ಲಿ ಅಪ್ಪು ಸಹ ಇರುತ್ತೆ, ಡೌನು ಇರುತ್ತೆ. ಫೈನಲ್ ಆಗಿ ಕನ್ಕ್ಲೂಷನ್ ಏನಪ್ಪಾ ಅಂತ ಹೇಳಿದ್ರೆ, ಮಾರ್ಕೆಟ್ ಅಪ್ಸೈಡ್ ಬಿಲ್ಡ್ ಆಯ್ತು ಅಂದ್ರೆ ಅಪ್ಸೈಡ್ ಹೋಗುವಂತ ಪೊಟೆನ್ಶಿಯಲ್ 70% ಇದ್ರೆ, ಇನ್ನು ಡೌನ್ ಸೈಡ್ ಪೊಟೆನ್ಶಿಯಲ್ 30% ಇದೆ. ಡೌನ್ ಟ್ರೆಂಡ್, ಅಪ್ ಟ್ರೆಂಡ್ ಮ್ಯಾಕ್ಸಿಮಮ್ 70% ಇದೆ. ದಿಸ್ ದ ಪಾಯಿಂಟ್. ಇನ್ನು ಫೈನಲ್ ಆಗಿ ನಮ್ಮ ಟೈಮ್ ಕಾನ್ಸೆಪ್ಟ್ ಬರೋದಾದ್ರೆ, ನಾಳೆ ಮಾರ್ಕೆಟ್ ಅಲ್ಲಿ ಹ್ಯೂಜ್ ಆಗಿ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಮೂವ್ಮೆಂಟ್ ಆಗ್ಬೇಕಂದ್ರು, ಅಥವಾ ಓಪನಿಂಗ್ ಅಲ್ಲೇ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ರಿವರ್ಸ್ ಆಗ್ಬೇಕಂದ್ರು ತುಂಬಾ ಇಂಪ್ಯಾಕ್ಟ್ ಆಗುವಂತ ಟೈಮ್ ಬಂದು 10:20 ಆಗುತ್ತೆ. ಆ 10:20 ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಮಾರ್ಕೆಟ್ ಕನ್ಕ್ಲೂಷನ್ ಕೊಡುತ್ತೆ. ಹೋಲ್ ಡೇ ಸೆಪ್ಟೆಂಬರ್ 10th ಗೆ ಮಾರ್ಕೆಟ್ 10:20 ಕ್ಯಾಂಡಲ್, ಅದು ಎಷ್ಟು ದೊಡ್ಡದಾದ್ರೂ ಇರಲಿ ಚಿಕ್ಕದಾದ್ರೂ ಇರಲಿ ಅದೇ ಟ್ರೆಂಡ್ ನ ಕಂಟ್ರೋಲ್ ಮಾಡುತ್ತೆ ಅಂತ ನಮ್ಮ ಯುನಿಕ್ ಟೈಮ್ ನ ಅನಾಲಿಸಿಸ್ ಹೇಳ್ತಾ ಇದೆ, ರೈಟ್? ಹಾಗಾದ್ರೆ ಯಾರೆಲ್ಲ ವೀಕ್ಷಿಸ್ತಾ ಇದ್ದೀರಾ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಸೆಪ್ಟೆಂಬರ್ 10th ಇವತ್ತು ನಾವೇನ್ ಡಿಸ್ಕಸ್ ಮಾಡಿದ್ವಿ ಅದ್ರ ಬಗ್ಗೆ ಓವರ್ ವ್ಯೂ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಡೇ, ಹ್ಯಾಪಿ ಟ್ರೇಡಿಂಗ್ ಡೇ.